ಎಲ್ರಿಗೂ ನಮಸ್ಕಾರ. ಒಂದು ಥಿಯೋರಿಯನ್ನ ನಿಜ ಜೀವನದಲ್ಲಿ ಟೆಸ್ಟ್ ಮಾಡಿದ್ರೆ ಏನಾಗ್ಬಹುದು ಯಾವತ್ತಾದ್ರೂ ಯೋಚಿಸಿದೀರಾ? ಇವತ್ತು ನಾವು ಮಾತಾಡೋಕ್ ಹೊರಟಿರೋ ಕಥೆ ಅಂಥದ್ದೇ ಒಂದು ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ಬಗ್ಗೆ. ಒಬ್ಬ ವ್ಯಕ್ತಿ ತನಗೆ ಬಿದ್ದ ಸ್ಪೀಡಿಂಗ್ ಟಿಕೆಟಿಂದ ಪಾರಾಗೋಕೆ ಒಂದು ಫೇಮಸ್ ಫಿಲಾಸಫಿ ಬಳಸ್ತಾರೆ. ಆದ್ರೆ ಕಥೆ ಎಲ್ರೂ ಅಂದ್ಕೊಂಡ್ ಹಾಗೆ ಇರಲ್ಲ, ಒಂದು ದೊಡ್ಡ ಟ್ವಿಸ್ಟ್ ತಗೊಳುತ್ತೆ. ಬನ್ನಿ ಶುರು ಮಾಡೋಣ. ಸೊ ಈ ಇಡೀ ಕಥೆಯ ಹಿಂದಿಯೋ ಪ್ರಶ್ನೆ ಒಂದೇ. ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಸಕಾರಾತ್ಮಕ ಯೋಚನೆಗಳು ನಮ್ಮನ್ನ ಒಂದು ಸ್ಪೀಡಿಂಗ್ ಟಿಕೆಟ್ ಇಂದ ಪಾರ್ ಮಾಡೋಕಾಗತ್ತಾ? ಅದ್ರಲ್ಲೂ ಟ್ರಾಫಿಕ್ ಕೋರ್ಟ್ನಂತಹ ಸೀರಿಯಸ್ ಜಾಗದಲ್ಲಿ. ನೋಡೋಣ ಬನ್ನಿ ಈ ಪ್ರಯೋಗದ ರಿಸಲ್ಟ್ ಏನಾಯ್ತು ಅಂತ. ನೋಡಿ, ನಮ್ಮ ಕತೆಯ ಹೀರೋ ದಿನ ಶುರು ಮಾಡಿದ್ದೇ ಒಂದು ಗಟ್ಟಿ ನಂಬಿಕೆಯಿಂದ. ಅವರು ದ ಸೀಕ್ರೆಟ್ ಅನ್ನೋ ಪುಸ್ತಕ ಓದಿ ತುಂಬಾನೇ ಇನ್ಸ್ಪೈರ್ ಆಗಿದ್ರು. ಅದಕ್ಕೆ ಮನ್ಸಲ್ಲೇ ಡಿಸೈಡ್ ಮಾಡ್ಕೊಂಡ್ರು, ಮೊದಲನೇದು ಈ ಟಿಕೆಟ್ನ ನಾನು ಬೀಟ್ ಮಾಡ್ತೀನಿ. ಎರಡನೇದು ಟ್ರಾಫಿಕ್, ಯಾವ ಟ್ರಾಫಿಕ್, ದಾರಿಲಿ ಟ್ರಾಫಿಕ್ ಅನ್ನೋದೇ ಇರಲ್ಲ ಅಂತ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ನಮ್ಮ ನಿರೂಪಕರು ಟ್ರಾಫಿಕ್ ಕೋರ್ಟ್ಗೆ ಹೋಗಬೇಕು, ಆದ್ರೆ ಆಲ್ರೆಡಿ ಲೇಟ್ ಆಗಿದೆ. ಸಾಮಾನ್ಯವಾಗಿ ಇಂತಹ ಟೈಮ್ನಲ್ಲಿ ಟೆನ್ಷನ್ ಆಗುತ್ತೆ ಅಲ್ವಾ? ಆದ್ರೆ ಇವ್ರೂ ಹಂಗಲ್ಲ. ತಾನು ಕಲಿತಿದ್ದ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯ ನಿಯಮವನ್ನ ಇಲ್ಲೇ ಯಾಕೆ ಟೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟಕರವಾಗಿತ್ತು. ಟೈಮ್ ಬೆಳಿಗ್ಗೆ 8 ಗಂಟೆ, ಜಾಗ ನಾರ್ತ್ ಬೌಂಡ್ ಫ್ರೀವೇ, ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅಷ್ಟೇ ಅಲ್ಲ, ಕೋರ್ಟ್ಗೆ ಆಲ್ರೆಡಿ 10-15 ನಿಮಿಷ ಲೇಟ್. ಇದು ನೋಡಕ್ಕೆ ಒಂದ್ ರೀತಿ ಇಂಪಾಸಿಬಲ್ ಚಾಲೆಂಜ್ ತರಾನೇ ಇತ್ತು. ಸರಿ, ಇಲ್ಲಿಂದ ಕಥೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಆ ಫ್ರೀವೇಲ್ ನಡೆದಿದ್ದು ನಿಜಕ್ಕೂ ವಿಚಿತ್ರ. ಅವರ ನಂಬಿಕೆ, ಆ ಲಾ ಆಫ್ ಅಟ್ರಾಕ್ಷನ್ ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ ಅನ್ನೋ ತರ ಘಟನೆಗಳು ಒಂದರ ಹಿಂದೆ ಒಂದು ನಡೀತಾ ಹೋಗುತ್ತೆ. ನಡೆದಿದ್ದು ನೋಡಿದ್ರೆ ಅದೊಂದು ಪವಾಡ ಅನ್ಸಿದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಇವರು ಹೋಗ್ತಿದ್ದ ಲೇನ್ನಲ್ಲಿ ಮಾತ್ರ ಗಾಡಿಗಳು ಗಂಟೆಗೆ 45 ಮೈಲ್ ಸ್ಪೀಡ್ನಲ್ಲಿ ಹೋಗ್ತಿತ್ತು. ಆದ್ರೆ ಅವರ ಅಕ್ಕಪಕ್ಕದ ಬೇರೆ ಎಲ್ಲಾ ಲೇನ್ಗಳಲ್ಲೂ ಗಾಡಿಗಳು 30 ಮೈಲಿಗಿಂತ ಕಡಿಮೆ ಸ್ಪೀಡ್ನಲ್ಲಿ ತೆವಳ್ಕೊಂಡೋಗ್ತಿತ್ತು. ಇದು ಹೇಗ್ ಸಾಧ್ಯ ಹೇಳಿ? ಇದೇನಪ್ಪಾ ಬರೀ ಕಾಕತಾಳೀಯನಾ ಅಂತ ಚೆಕ್ ಮಾಡಕ್ಕೆ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವರು ತಮ್ಮ ಲೇನ್ ಚೇಂಜ್ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಅವರು ಯಾವ ಹೊಸ ಲೇನ್ಗೆ ಹೋದ್ರೋ ಆ ಲೇನ್ ಇದ್ದಕ್ಕಿದ್ದ ಹಾಗೆ ಸ್ಪೀಡ್ ಆಗುತ್ತೆ. ಅವರು ಬಿಟ್ಟು ಬಂದ ಹಳೆ ಲೇನ್ ಸ್ಲೋ ಆಗುತ್ತೆ. ಇದನ್ನ ಮತ್ತೆ ಮತ್ತೆ ಟ್ರೈ ಮಾಡಿದ್ರೂ ರಿಸಲ್ಟ್ ಮಾತ್ರ ಸೇಮ್. ಇನ್ನೂ ಇವರ ಜರ್ನಿಯ ಕೊನೆ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅಷ್ಟೊಂದು ಟ್ರಾಫಿಕ್ ಮಧ್ಯನೂ ಅವರು ಕೋರ್ಟ್ಗೆ ತಲುಪಿದ್ದು ಜಸ್ಟ್ 5 ಮಿನಿಟ್ಸ್ ಲೇಟಷ್ಟೇ. ಅಷ್ಟೇ ಅಲ್ಲ, ಅವರು ಅಲ್ಲಿಗೆ ತಲುಪಿದ ಕರೆಕ್ಟ್ ಟೈಮ್ಗೆ ಕೋರ್ಟ್ ರೂಮ್ ಬಾಗ್ಲು ಓಪನ್ ಆಯಿತು. ಎಲ್ಲವೂ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ ಹಾಗೆ ನಡೀತಾ ಇತ್ತು. ಸರಿ, ಈಗ ಕಥೆಯ ಅಸಲಿ ಪಾಯಿಂಟ್ಗೆ ಬರೋಣ. ಅಂದ್ರೆ ಕೋರ್ಟ್ ರೂಮ್ ಒಳಗೆ. ಇಲ್ಲಿವರೆಗೂ ಅವರ ನಂಬಿಕೆಯ ಟೆಸ್ಟ್ ಸೂಪರ್ ಸಕ್ಸಸ್. ಆದ್ರೆ ಈಗ ಅವರ ಮುಂದೆದ್ದಿದ್ದು ಅತಿ ದೊಡ್ಡ ಚಾಲೆಂಜ್. ಕೋರ್ಟ್ನಲ್ಲಿ ಏನಾಯ್ತು ಅಂದ್ರೆ ಅವರಿಗೆ ಒಂದು ಗೋಲ್ಡನ್ ಚಾನ್ಸ್ ಸಿಕ್ತು. ಟಿಕೆಟ್ ಕೊಟ್ಟಿದ್ದ ಪೊಲೀಸ್ ಆಫೀಸರ್ಗೆ ಆ ಇನ್ಸಿಡೆಂಟ್ ಬಗ್ಗೆ ಏನೂ ನೆನಪೇ ಇರಲಿಲ್ಲ. ಅವರು ನಡೆದ ಘಟನೆಯನ್ನೇ ತಪ್ಪಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಕಾರಿನ ಮಾಡೆಲ್ ಯಾವುದು ಅಂತಾನೂ ತಪ್ಪಾಗಿ ಹೇಳಿದ್ರು. ಅಂದ್ರೆ ಲೀಗಲ್ ಆಗಿ ನೋಡಿದ್ರೆ ಟಿಕೆಟ್ ಡಿಸ್ಮಿಸ್ ಆಗೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾಗಿರ್ಲಿಲ್ಲ. ಇವಾಗ ನೋಡಿ, ಅವರ ಮುಂದೆ ಒಂದು ದೊಡ್ಡ ನೈತಿಕ ಗೊಂದಲ. ನಾನು ಸ್ಪೀಡಾಗಿ ಹೋಗ್ತಿರ್ಲಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಕೇಸ್ ಕ್ಲೋಸ್ ಆಗ್ತಿತ್ತು. ಈಸಿಯಾಗಿ ಗೆಲ್ಲುವ ಅವಕಾಶ ಕಣ್ಮುಂದೆ ಇತ್ತು. ಆದ್ರೆ ಸರಿ ಯಾವುದು, ತಪ್ಪು ಯಾವುದು? ಇಲ್ಲೇ ನೋಡಿ, ಕಥೆ ಒಂದು ಅನಿರೀಕ್ಷಿತ ಟ್ವಿಸ್ಟ್ ತಗೊಳುತ್ತೆ. ಎಲ್ರೂ ಏನ್ ಅಂದ್ಕೊಂಡಿರ್ತಾರೋ, ಅಂದ್ರೆ ಗೆಲುವನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತ, ಅದಕ್ಕೂ ಮೀರಿ ಒಂದು ಬೇರೆನೇ ನಿರ್ಧಾರ ತಗೊಳ್ತಾರೆ. ಇದೇ ನೋಡಿ ಕಥೆಯ ಟರ್ನಿಂಗ್ ಪಾಯಿಂಟ್. ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ ಅವಕಾಶ ಇದ್ರೂ ಅವರು ಸತ್ಯ ಹೇಳ್ತಾರೆ. ಹೌದು, ನಾನ್ ತಪ್ಪು ಮಾಡಿದ್ದೆ. ಆಫೀಸರ್ ನನ್ನ ನಿಲ್ಲಿಸಿದಾಗ ನಾನ್ ಸ್ಪೀಡಾಗಿ ಹೋಗ್ತಿದ್ದೆ ಅಂತ ಒಪ್ಕೊಂಡು ದಂಡ ಕಟ್ಟೋಕೆ ರೆಡಿ ಆಗ್ತಾರೆ. ಅವರ ಯೋಚನೆ ತುಂಬಾನೇ ಕ್ಲಿಯರ್ ಆಗಿತ್ತು. ದ ಸೀಕ್ರೆಟ್ನ ಪವರ್ ಅಂದ್ರೆ ಕೇವಲ ಪ್ರಾಬ್ಲಮ್ಗಳಿಂದ ಎಸ್ಕೇಪ್ ಆಗೋದಲ್ಲ, ಬದಲಿಗೆ ಪ್ರಾಮಾಣಿಕವಾಗಿ ಅದರ ಪರಿಣಾಮಗಳನ್ನ ಫೇಸ್ ಮಾಡಿ ತಮಗೆ ಬೇಕಾದನ್ನ ಮತ್ತೆ ಗಳಿಸ್ಕೊಳ್ಳೋದು. ಸುಳ್ಳು ಹೇಳಿ $150 ಉಳಿಸ್ಕೊಳ್ಳೋದಕ್ಕಿಂತ ಆ ದುಡ್ಡನ್ನ ನಾನು ಮತ್ತೆ ಸಂಪಾದಿಸಬಲ್ಲೆ ಅನ್ನೋ ಗಟ್ಟಿ ನಂಬಿಕೆ ಅವರಿಗಿತ್ತು. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಹೋಗೋಣ. ಅವರ ಆ ಒಂದು ಪ್ರಾಮಾಣಿಕ ನಡೆ ಯಾವ ರೀತಿ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪರಿಣಾಮ ಬೀರಿತು ಅಂತ ಈಗ ನೋಡೋಣ. ನೋಡಿ, ಇವರ ಪ್ರಾಮಾಣಿಕತೆ ಜಡ್ಜ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು. ಟೆಕ್ನಿಕಲಿ ನೋಡಿದ್ರೆ ಇವರಿಗೆ ಟ್ರಾಫಿಕ್ ಸ್ಕೂಲ್ಗೆ ಹೋಗಕ್ಕೆ ಅರ್ಹತೆ ಇರ್ಲಿಲ್ಲ. ಆದ್ರೂ ಜಡ್ಜ್ ತಮ್ಮ ವಿವೇಚನೆ ಬಳಸಿ ಅದಕ್ಕೆ ಪರ್ಮಿಷನ್ ಕೊಟ್ರು.
ಇದರರ್ಥ ಆ ಟಿಕೆಟ್ ಅವರ ಡ್ರೈವಿಂಗ್ ರೆಕಾರ್ಡ್ನಲ್ಲಿ ಬರೋದೇ ಇಲ್ಲ. ಹಾಗಾದ್ರೆ ಈ ಕಥೆಯ ಮಾರಲ್ ಏನು? ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಟಿಕೆಟ್ ಡಿಸ್ಮಿಸ್ ಆಗತ್ತೆ, ಒಂದು ಟೆಕ್ನಿಕಲ್ ವಿನ್ ಸಿಗುತ್ತೆ ಅಂತ. ಆದ್ರೆ ಅವರಿಗೆ ಸಿಕ್ಕಿದ್ದು ಅದಕ್ಕಿಂತ ಎಷ್ಟೋ ದೊಡ್ಡ ಬಹುಮಾನ. ಅದೇನಂದ್ರೆ ಪ್ರಾಮಾಣಿಕತೆಯಿಂದ ಗಳಿಸಿದ ಒಂದು ಕ್ಲೀನ್ ಡ್ರೈವಿಂಗ್ ರೆಕಾರ್ಡ್ ಮತ್ತೆ ಸತ್ಯದ ಪರ ನಿಂತೆ ಅನ್ನೋ ಹೆಮ್ಮೆ. ಕೊನೆಗೆ ಈ ಕಥೆ ನಮ್ಮೆಲ್ಲರ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಯಾವ ಶಕ್ತಿ ದೊಡ್ಡದು? ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನ ಬದಲಾಯಿಸೋ ಶಕ್ತಿನ? ಅಥವಾ ನಮ್ಮನ್ನೇ, ನಮ್ಮ ಮೌಲ್ಯಗಳನ್ನೇ ಬದಲಾಯಿಸ್ಕೊಳ್ಳೋ ನಮ್ಮೊಳಗಿನ ಶಕ್ತಿನ? ಈ ಪ್ರಶ್ನೆಯ ಜೊತೆಗೆ ಈ ವಿವರಣೆಯನ್ನ ಮುಗಿಸೋಣ.